ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಿ MNS ನ್ಯೂಸ್. ನಾನು ಕವಿತಾ ಕೋಣಿ. ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಗೆಲ್ಲಿಸುವುದೇ ನಮ್ಮ ಗುರಿ. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಹಾಗೂ JDS ನಾಯಕ ಹರಿನಾಥ್ ರೆಡ್ಡಿ ಇಂದು ಬಾಗೇಪಲ್ಲಿ ಶ್ರೀ ಕ್ಷೇತ್ರ ಗಡಿದಂ ದೇವಸ್ಥಾನಕ್ಕೆ ಕಾರ್ಯಕರ್ತರ ಜೊತೆ ಭೇಟಿ ಕೊಟ್ಟು ದೇವರ ದರ್ಶನ ಪಡೆದು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿರುವ ಸುಧಾಕರ್ ಚಿರಪರಿಚಿತರು, ರಾಜಕೀಯ ಅನುಭವಸ್ಥರು ಹಾಗೂ ಅಭಿವೃದ್ಧಿ ಹರಿಕಾರರು. ಇಂತಹ ನಾಯಕರು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಸ್ಪರ್ಧೆ ಮಾಡಿರುವುದು ಒಳ್ಳೆಯ ವಿಚಾರ. ಇದಲ್ಲದೆ ದೇಶಕ್ಕೆ ಮೋದಿ ಬೇಕು, ಚಿಕ್ಕಬಳ್ಳಾಪುರಕ್ಕೆ ಸುಧಾಕರ್ ಬೇಕು ಎಂದು ಜನ ಪರಿತಪಿಸುತ್ತಿದ್ದಾರೆ. ಕಾರಣ ದೇಶದಲ್ಲಿ ಕಂಡಿರುವ ಅಭಿವೃದ್ಧಿ. ವಿಶ್ವದಲ್ಲಿ ಹೊರಹೊಮ್ಮಿದ ನಮ್ಮ ದೇಶ. ಇಡೀ ವಿಶ್ವವೇ ನಮ್ಮ ದೇಶದ ಕಡೆ ತಿರುಗಿ ನೋಡುತ್ತಿದೆ. ಅಂತಹ ಕೆಲಸ ಮಾಡಿದ್ದಾರೆ ನಮ್ಮ ಮೋದಿ. ಅದೇ ರೀತಿ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಕೂಡ ಕಳೆದ 10 ವರ್ಷದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಮಾಡಿದ್ದಾರೆ. ನಮ್ಮ ಬಾಗೇಪಲ್ಲಿ ಹಾಗೂ ಚಿಕ್ಕಬಳ್ಳಾಪುರ 2 ಕ್ಷೇತ್ರಗಳನ್ನು ಹೋಲಿಕೆ ಮಾಡಿ ನೋಡಿ ತಿಳಿಯುತ್ತದೆ. ಇದರಿಂದ ಅಂತಹ ಅಭಿವೃದ್ಧಿ ಹರಿಕಾರರನ್ನ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸಿ ಸಂಸದರನ್ನಾಗಿ ಆಯ್ಕೆ ಮಾಡಿದರೆ ನಮ್ಮ ತಾಲೂಕು ಜೊತೆಗೆ ಕ್ಷೇತ್ರ ಅಭಿವೃದ್ಧಿ ಕಾಣಲಿದೆ. ಇದರಿಂದ ನಾವೆಲ್ಲ ಸೇರಿ ಡಾಕ್ಟರ್ ಕೆ ಸುಧಾಕರ್ಗೆ ಬಾಗೇಪಲ್ಲಿ ತಾಲೂಕಿನಲ್ಲಿ ಅತ್ಯಂತ ಲೀಡ್ ಕೊಡುವ ಮೂಲಕ ಅವರ ಗೆಲುವಿಗೆ ಸಹಕರಿಸುತ್ತೇವೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, ಬಾಗೇಪಲ್ಲಿ. ಈಗಿನ ಪರಿಸ್ಥಿತಿ ನೋಡಿದ್ರೆ ರಾಜ್ಯ ಒಂದೇ ಇಂಪಾರ್ಟೆಂಟ್ ಅಲ್ಲ, ದೇಶ ಮುಖ್ಯ. ದೇಶ ಅಂದ್ರೆ ನರೇಂದ್ರ ಮೋದಿ. ನಿಮ್ಗೆಲ್ಲರಿಗೂ ಗೊತ್ತಿರುವುದೇ, 10 ವರ್ಷದಲ್ಲಿ ನರೇಂದ್ರ ಮೋದಿ ನಮ್ಮ ಭಾರತ ದೇಶ ಅಂತ ಏನು ಗುರುತಿಸಿದ್ದಾರೋ ಪ್ರಪಂಚದಲ್ಲಿ ಒಂದು 3ನೇ ಸ್ಥಾನಕ್ಕೆ ಬಂದಿದೆ. GDP ಆಗ್ಬೋದು, ದೇಶದಲ್ಲಿ ಎಲ್ಲೇ ಹೋದ್ರು, ನಮ್ಮ ಭಾರತ ದೇಶ ಅಲ್ಲ ಪ್ರಪಂಚದಲ್ಲಿ ಎಲ್ಲೇ ಹೋದ್ರು ನರೇಂದ್ರ ಮೋದಿ ಕೂಗು ಅಂತ ಬರ್ತಾ ಇದೆ. ಅದಕ್ಕೋಸ್ಕರ ಅವ್ರ ಕೈ ಬಲಪಡಿಸಬೇಕು ಅಂತ ನಮ್ಮ ಮಾಜಿ ಪ್ರಧಾನಿಗಳು ದೇವೇಗೌಡರು ಮತ್ತೆ ಕುಮಾರಣ್ಣನವರು ಈ ಸಲ ಬೇಡ, CPM ಅಂದ್ರೆ ಗೊತ್ತಾಗೋದಿಲ್ಲ ಅಂತಂದ್ರೆ ಭಾರತ ದೇಶಕ್ಕೆ ಪ್ರಧಾನಿ ನೋಡ್ಬೇಕು ಅಂತೇಳಿ ಒಗ್ಗಟ್ಟಿನಿಂದ ಅವ್ರಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ JDS ವಿಲೀನವಾಗಿದೆ. ಅದರಿಂದ ನಮಗೂ JDSಗೂ 3 ಕ್ಷೇತ್ರ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಕೋಲಾರ ಕೊಟ್ಟಿದ್ದಾರೆ, ಹಾಸನ ಕೊಟ್ಟಿದ್ದಾರೆ, ಮಂಡ್ಯ ಕೊಟ್ಟಿದ್ದಾರೆ. ಅದರಿಂದ 3 ಕ್ಷೇತ್ರಕ್ಕೂ ಅವರು ಒಗ್ಗಟ್ಟಿನಿಂದ ಮಾಡ್ತಾ ಇದ್ದಾರೆ. ನಾವೆಲ್ಲ ಸೇರಿಕೊಂಡು ಡಾಕ್ಟರ್ ಸುಧಾಕರನ್ ಅವ್ರದ್ದೇ ಆದಂತ ಒಂದು ಒಲವಿದೆ. ಇಲ್ಲಿ ತಗೊಂಡ್ರೆ, ಬಾಗೇಪಲ್ಲಿ ತಗೊಂಡ್ರೆ, ಯಾಕಂದ್ರೆ 10 ವರ್ಷದಲ್ಲಿ ಅವ್ರು ಮಾಡಿರ್ತಕ್ಕಂತಹ ಡೆವಲಪ್ಮೆಂಟ್ ಏನಿದೆ ಚಿಕ್ಕಬಳ್ಳಾಪುರ, ಅದು ನಿಮ್ಗೆ ಎಲ್ಲರಿಗೂ ಗೊತ್ತಿರುವ ವಿಷಯನೇ. ಯಾಕಂದ್ರೆ ಸುಧಾಕರ್ ಅಭಿವೃದ್ಧಿ ಮುಂದೆ ಇದ್ರೆ ಸುಧಾಕರ್ ಹಿಂದ್ಗಡೆ ಇದ್ದಾರೆ. ಆ ತರ ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಆ ತರ ಡೆವಲಪ್ಮೆಂಟ್ ಆಗಿಲ್ಲ. ಕಾಂಗ್ರೆಸ್ ಶಾಸಕರಿದ್ರು, ಕಾಂಗ್ರೆಸ್ ಶಾಸಕರು 2 ಸಲ ಆಗಿದ್ರು. 10 ಸಲ 2 ಸಲನೂ ಕಾಂಗ್ರೆಸ್ ಬಂದಿದೆ, ಒಂದೇ ಸಲ ಮಾತ್ರ ಬಿಜೆಪಿ ಬಂದಿರೋದು. ಅದರಿಂದ ಡೆವಲಪ್ಮೆಂಟ್ ಚೆನ್ನಾಗಿದೆ. ಸುಧಾಕರ್ ರೆಡ್ಡಿ ಅವರಿಗೆ ನಾವು ಕೈಗೆ ಬಲಪಡಿಸಬೇಕು ಅಂತ ನಾವು ಈ ಸಲ JDS ಕಾರ್ಯಕರ್ತರು ಮತ್ತೆ ಮಿಥುನ್ ರೆಡ್ಡಿ ಅವರು ಇದ್ದಾರೆ, ನಾಗರಾಜ್ ರೆಡ್ಡಿ ಅವರು ಇದ್ದಾರೆ, ಕೋನಪ್ಪ ರೆಡ್ಡಿ ಅವರು ಇದ್ದಾರೆ, ಎಲ್ಲಾ ಮುಖಂಡರು, ಇವನ್ ಮುನ್ರಾಜ್ ಅವರು ಇದ್ದಾರೆ. ಎಲ್ಲರೂ ಸೇರಿಕೊಂಡು ಒಗ್ಗಟ್ಟಿನಿಂದ ನಾವು ಸುಧಾಕರ್ ಅವರ ಕೈ ಬಲಪಡಿಸಕ್ಕೆ ರೆಡಿ ಇದ್ದೀವಿ. ಮತ್ತೆ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಿ ಮಂತ್ರಿ ಮಾಡಬೇಕು ಅಂತ ನಾವೆಲ್ಲರೂ ಡಿಸೈಡ್ ಆಗಿದ್ದೀವಿ.